ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 2ನೇ ಪ್ರಶ್ನೆ. ಸಾಮಾನ್ಯವಾಗಿ ಹದಿಹರೆಯಕ್ಕೆ ಪ್ರವೇಶಿಸುವ ವಯಸ್ಸು. ಈಗ ಹದಿಹರೆಯಕ್ಕೆ ಪ್ರವೇಶಿಸುವಂತಹ ವಯಸ್ಸು ಯಾವ ವಯಸ್ಸು? ಹದಿಹರೆಯಕ್ಕೆ ಪ್ರವೇಶಿಸುವ ವಯಸ್ಸು. ಆಪ್ಷನ್ ಎ ನೋಡೋಣ. 11ರಿಂದ 19 ವರ್ಷ. ಇದು ಸರಿಯಾದ ಉತ್ತರ. ಸಾಮಾನ್ಯವಾಗಿ 11ರಿಂದ 19 ವರ್ಷದ ಅವಧಿ ಏನಿರುತ್ತೆ ಮಾನವರಲ್ಲಿ, ಅದನ್ನ ಹದಿಹರೆಯಕ್ಕೆ ಪ್ರವೇಶಿಸುವ ವಯಸ್ಸು ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಮಾನವರಲ್ಲಿ ಲೈಂಗಿಕ ದ್ವಿತೀಯಕ ಲೈಂಗಿಕ ಲಕ್ಷಣಗಳೆಲ್ಲ ಕಂಡು ಬರುವಂತಹದ್ದಾಗಿದೆ. ಈ ಸಂದರ್ಭದಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬೇರೆ ರೀತಿಯ ಬೆಳವಣಿಗೆ ಕಂಡು ಬರುತ್ತೆ. ಇದನ್ನ ಹದಿಹರೆಯ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ ಪರಿಪಕ್ವವಾಗುವಂತಹ ಲಕ್ಷಣಗಳನ್ನ ತೋರಿಸುವಂತಹ ಕಾಲ, ಇದನ್ನ ಹದಿಹರೆಯ ಅಂತ ಹೇಳ್ತೀವಿ. ಬೇರೆ ಬೇರೆ ಲಕ್ಷಣಗಳು ಕಂಡು ಬರುತ್ತೆ ಅಲ್ವಾ? ಹುಡುಗಿಯಲ್ಲಿ ಬಹಳ ಬೇಗನೆ ಎತ್ತರವಾಗ ಮೊದ್ಲಿಂದನೂ ಎತ್ತರವಾಗ್ತಾ ಬಂದಿರ್ತಾರೆ. ಆದರೆ ಒಂದು ವಯಸ್ಸು, ಈ 11ರಿಂದ 19ನೇ ವರ್ಷ ಏನಿದೆ, ಸಡನ್ ಆಗಿ ಎತ್ತರ ಆಗುವಂಥದ್ದು, ಅಥವಾ ಗಂಡು ಮಕ್ಕಳಲ್ಲಿ ಧ್ವನಿ ಬದಲಾವಣೆ, ಧ್ವನಿ ಒಡೆಯುವುದು ಅಂತ ಹೇಳ್ತೀವಿ, ಅಥವಾ ಮೀಸೆ ಗಡ್ಡಗಳೆಲ್ಲ ಬರುವಂಥದ್ದು, ಬೇರೆ ಬೇರೆ ಬದಲಾವಣೆ, ಋತುಚಕ್ರ ಪ್ರಾರಂಭ, ಸ್ತನಗಳ ಈ ರೀತಿ ಬೇರೆ ಬೇರೆ ಲಕ್ಷಣಗಳು ಗೋಚರಿಸುವಂತಹ ಅವಧಿ. ಇದನ್ನ ಪ್ರವೇಶಿಸುವ ವಯಸ್ಸು 12 ವರ್ಷ. ಆಪ್ಷನ್ ಬಿ ತಪ್ಪು. ಆಪ್ಷನ್ ಸಿ 13ರಿಂದ 17 ವರ್ಷ ತಪ್ಪು. ಆಪ್ಷನ್ ಡಿ 12ರಿಂದ 21 ವರ್ಷ ಇಲ್ಲ, ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಆಪ್ಷನ್ ಎ 11ರಿಂದ 19 ವರ್ಷ ಇದು ಸರಿಯಾದ ಉತ್ತರ. ಪ್ರವೇಶಿಸುವ ಆಪ್ಷನ್ ಎ 19 ವರ್ಷ. ಥ್ಯಾಂಕ್ ಯು.